ಶ್ರೀಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಶಸ್ಸಿನ ಮೊದಲ ಮೆಟ್ಟಿಲು ಶಿಸ್ತು. ಯಾವುದೇ ವ್ಯಕ್ತಿಯಾಗಲಿ ಅವನು ಜಯಶಾಲಿ ಆಗಬೇಕಾದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿರುವ ಈ 5 ಪ್ರೇರಣಾದಾಯಕ ನುಡಿಗಳನ್ನು ತಿಳಿದುಕೊಳ್ಳಲೇಬೇಕು. ಬದುಕಿನಲ್ಲಿ ಸಾಧನೆಯನ್ನು ಮಾಡಲು ಮನುಷ್ಯನಿಗೆ ಒಂದು ಗುರಿ ಇರಬೇಕು. ಆದರೆ ಆ ಗುರಿ ತಲುಪುವ ಮೊದಲು ಶಿಸ್ತನ್ನು ರೂಢಿಸಿಕೊಳ್ಳಬೇಕು. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಇದನ್ನೇ ತಿಳಿಸಿರುವುದು. ಜಯಶಾಲಿಗಳಾಗಲು ಏನು ಮಾಡಬೇಕೆಂದು ಸವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿರುವ ಆ 5 ಪ್ರೇರಣಾದಾಯಕ ನುಡಿಗಳನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಪ್ರತಿದಿನದ ಸೂರ್ಯೋದಯವು ತನ್ನೊಂದಿಗೆ ಕೆಲವು ಸವಾಲು ಮತ್ತು ಹೋರಾಟಗಳನ್ನು ತರುತ್ತದೆ. ಆ ಸವಾಲು ಮತ್ತು ಹೋರಾಟಗಳನ್ನು ಎದುರಿಸಲು ಸರಿಯಾದ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತದೆ. ಆಗ ಅವುಗಳನ್ನು ಬಹಳ ಸುಲಭವಾಗಿ ಜಯಿಸಬಹುದು. ಆದರೆ ಸರಿಯಾದ ಮಾರ್ಗದರ್ಶನ ಎಲ್ಲಿಂದ ಸಿಗುತ್ತದೆ, ಯಾರು ಕೊಡುತ್ತಾರೆ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತದೆ. ಅದಕ್ಕೆ ಶ್ರೀಕೃಷ್ಣನು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ನೀಡಿದ ಭಗವದ್ಗೀತೆಯ ಉಪದೇಶಗಳಲ್ಲಿ ಉತ್ತರವಿದೆ. ಭಗವದ್ಗೀತೆಯು ಎಲ್ಲರ ಮನಸ್ಸಿನಲ್ಲಿಯೂ ಹುಟ್ಟುವ ಅನೇಕ ಸವಾಲುಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಭಗವದ್ಗೀತೆಯನ್ನು ಸರಿಯಾಗಿ ಓದಿ ಅರ್ಥೈಸಿಕೊಂಡ ವ್ಯಕ್ತಿಗೆ ಜಯವು ಮರೀಚಿಕೆ ಎಂದು ಅನಿಸುವುದಿಲ್ಲ. ಭಗವದ್ಗೀತೆಯ ಶ್ಲೋಕಗಳು ಪ್ರೇರಣಾದಾಯಕವಾಗಿರುವುದರ ಜೊತೆಗೆ ಜಯಶಾಲಿಗಳಾಗುವ ಮಾರ್ಗವನ್ನು ಕೂಡ ತೋರುತ್ತದೆ. ಜಯಶಾಲಿಗಳಾಗಲು ಶ್ರೀಕೃಷ್ಣ ಹೇಳಿದ 5 ಪ್ರೇರಣಾದಾಯಕ ನುಡಿಗಳು ಇವು. ಭಗವದ್ಗೀತೆಯಲ್ಲಿ ಮನುಷ್ಯನು ಬದಲಾವಣೆಯನ್ನು ಹೇಗೆ ಸ್ವೀಕರಿಸಬೇಕು ಎಂಬುದನ್ನು ತಿಳಿದಿರಬೇಕೆಂದು ಮೊದಲನೆಯದಾಗಿ ಬರೆಯಲಾಗಿದೆ. ಬದಲಾವಣೆ ಎನ್ನುವುದು ಪ್ರಕೃತಿಯ ನಿಯಮ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಬದಲಾವಣೆ ಸಂಭವಿಸುತ್ತದೆ ಮತ್ತು ಈ ಬದಲಾವಣೆಗಳೊಂದಿಗೆ ಸಮಾಜ ಮತ್ತು ಜನರು ಸಹ ಬದುಕಲಾಗುತ್ತದೆ. ಹಾಗೆ ಜನಗಳು ಕೂಡ ಬದಲಾಗುತ್ತಲೇ ಇರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳಬೇಕು ಮತ್ತು ಮುಂದುವರಿಯಬೇಕು. ಅದಕ್ಕೆ ತಕ್ಕನಾಗಿ ಹೊಂದಿಕೊಳ್ಳುವುದನ್ನು ಕಲಿಯಬೇಕು. ಮನುಷ್ಯನು ತನ್ನ ಗುರಿಯನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸುತ್ತಲೇ ಇರಬೇಕೆನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಮನುಷ್ಯನು ತನಗೆ ಬೇಕಾದುದನ್ನು ಸಾಧಿಸಲು ಹಗಲಿರಳು ಶ್ರಮಿಸಬೇಕು. ಏಕೆಂದರೆ ತನ್ನ ಕೆಲಸವನ್ನು ಸಮರ್ಪಣಾ ಮತ್ತು ಏಕಾಗ್ರತೆಯಿಂದ ಮಾಡುವ ಮನುಷ್ಯನಿಗೆ ಖಂಡಿತವಾಗಿಯೂ ಒಂದು ದಿನ ಯಶಸ್ಸು ಸಿಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಮೊದಲು ನಂಬಬೇಕು. ಅಂದರೆ ವ್ಯಕ್ತಿಯು ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಇವೆರಡನ್ನೂ ಚೆನ್ನಾಗಿ ತಿಳಿದಿರಬೇಕು. ಆಗ ಮಾತ್ರ ಅವನಿಗೆ ಬೇಕಾದ್ದನ್ನು ಖಂಡಿತವಾಗಿ ಸರಿಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಎನ್ನುತ್ತಾನೆ. ಜೀವನದ ಯಾವುದೇ ಹಂತದಲ್ಲೂ ನಿಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಡಬಾರದು. ಭಗವದ್ಗೀತೆಯ ಪ್ರಕಾರ ವ್ಯಕ್ತಿಯ ಯಶಸ್ಸಿನ ಮೊದಲನೇ ಮೆಟ್ಟಿಲು ಶಿಸ್ತು ಆಗಿರುತ್ತದೆ. ಶಿಸ್ತಿನಿಂದ ತನ್ನ ಜೀವನವನ್ನು ನಡೆಸುವವನು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ವಿಯಾಗುತ್ತಾನೆ. ಶಿಸ್ತುಬದ್ಧ ಜೀವನ ನಡೆಸುವುದರಿಂದ ಪ್ರತಿಯೊಂದು ಕಾರ್ಯವು ಒಂದರ ಹಿಂದೆ ಒಂದರಂತೆ ಪೂರ್ಣಗೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಮನುಷ್ಯನು ತನ್ನ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದನ್ನು ತಿಳಿದಿರಬೇಕು ಎಂದು ಹೇಳಲಾಗಿದೆ. ತನ್ನ ಮನಸ್ಸನ್ನು ಗೆದ್ದವನು ಪ್ರಪಂಚದ ಎಲ್ಲ ಸವಾಲುಗಳನ್ನು ಗೆಲ್ಲುತ್ತಾನೆ. ಜೀವನದ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಗೆಲುವನ್ನು ಸಾಧಿಸುತ್ತಾನೆ ಎಂದು ತಿಳಿಸಿದ್ದಾನೆ. ಹೀಗೆಯೇ ನಾವು ಪ್ರತಿಯೊಂದರಲ್ಲೂ ಕೂಡ ಯೋಚಿಸುವುದನ್ನು ಕಲಿಯಬೇಕು. ನಮ್ಮ ಶಿಸ್ತು, ನಮ್ಮ ಜವಾಬ್ದಾರಿ, ನಮ್ಮ ಒಳ್ಳೆಯ ನಡತೆ ಇವು ಮಾತ್ರವೇ
ನಮಗೆ ಜೀವನದಲ್ಲಿ ಯಶಸ್ಸನ್ನ ತಂದುಕೊಡಲು ಸಾಧ್ಯ. ಧರ್ಮ, ಕರ್ಮ ಮತ್ತು ಜೀವನದ ಸಾರ, ಈ ಮೂರನ್ನು ಕೂಡ ಭಗವದ್ಗೀತೆಯಲ್ಲಿ ಕೆಲವು ಶ್ಲೋಕಗಳ ಮೂಲಕ ಕೃಷ್ಣ ಪರಮಾತ್ಮನು ಉಪದೇಶವನ್ನ ನಮಗಾಗಿ ಮಾಡಿದ್ದಾನೆ. ನಾವಿಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದ ವಿಚಾರ ಇಷ್ಟೆ. ಭಗವಂತ ಕೃಷ್ಣ ಪರಮಾತ್ಮನು ಶ್ರೀಮನ್ನಾರಾಯಣ. ಕೃಷ್ಣಾವತಾರವು ಶ್ರೀ ಮಹಾವಿಷ್ಣುವಿನ 8ನೇ ಅವತಾರವಾಗಿದೆ. ಅಧರ್ಮವನ್ನು ನಾಶಪಡಿಸಲು ಮತ್ತು ಧರ್ಮವನ್ನು ಸ್ಥಾಪಿಸಲು ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀಕೃಷ್ಣನಾಗಿ ಭೂಮಿಯ ಮೇಲೆ ಅವತರಿಸಿದನು. ಭಗವದ್ಗೀತೆಯ ಉಪದೇಶವು ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಕಥೆಗಳ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಪ್ರಪಂಚದ ಎಲ್ಲ ಪ್ರಶ್ನೆಗಳಿಗೂ ಉತ್ತರದ ರೂಪದಲ್ಲಿ ಭಗವದ್ಗೀತೆಯು ಕಂಡುಬರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಸನ್ಮಾರ್ಗದಲ್ಲಿ ನಡೆಯಲು ಭಗವದ್ಗೀತೆಯನ್ನು ಪಠಿಸಬೇಕು. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನು ತನ್ನ ಎಲ್ಲ ಅಸ್ತ್ರಗಳನ್ನು ತ್ಯಜಿಸಲಿ ಮತ್ತೆ ಸೋಲನ್ನು ಒಪ್ಪಿಕೊಳ್ಳಲು ಮುಂದಾಗುತ್ತಾನೆ. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಗೀತಾ ಜ್ಞಾನವನ್ನು ನೀಡುತ್ತಾನೆ. ಅಷ್ಟೇ ಅಲ್ಲದೆ ಅರ್ಜುನನ ಗೊಂದಲಗಳನ್ನೆಲ್ಲ ದೂರ ಮಾಡಲು ಕೃಷ್ಣ ಪರಮಾತ್ಮನು ತನ್ನ ದಿವ್ಯವಾದ ವಿಶ್ವರೂಪ ದರ್ಶನವನ್ನು ತೋರಿಸುತ್ತಾನೆ. ಈ ಜಗತ್ತಿನ ಪ್ರತಿಯೊಂದು ಜೀವಿಯು ತನ್ನಿಂದಲೇ ಹುಟ್ಟಿ ತನ್ನೊಳಗೆ ಬಂದು ಸೇರುತ್ತದೆ ಎಂದು ತೋರಿಸುತ್ತಾನೆ ಮತ್ತೆ ಯುದ್ಧಕ್ಕೆ ಸಜ್ಜುಗೊಳಿಸುತ್ತಾನೆ. ಹೀಗೆ ಕೃಷ್ಣ ಪರಮಾತ್ಮನು ಈ ರೀತಿ ತನ್ನ ಮೂಲಕ ಈ ಜಗತ್ತು ಹೇಗೆ ನಡೆಯುತ್ತದೆ, ನಾನು ಯಾರು, ನಾನು ಆತ್ಮ ಪರಮಾತ್ಮ, ನನ್ನಲ್ಲಿ ಜೀವಿಗಳು ಹೇಗೆ ಪುನರುತ್ಥಾನಗೊಳ್ಳುತ್ತಾರೆ ಎನ್ನುವ ಸವಿವರವಾದಂತಹ ಎಲ್ಲ ರೀತಿಯ ಉಪದೇಶವನ್ನ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಬೋಧಿಸುತ್ತಾನೆ. ಹೀಗಾಗಿ ನಾವು ಭಗವಂತ ಕೃಷ್ಣ ಪರಮಾತ್ಮನು ಶ್ರೀಮನ್ನಾರಾಯಣನ ರೂಪವಾಗಿದ್ದಾನೆ. ಮಹಾವಿಷ್ಣುವೇ ಭೂಮಿಯ ಮೇಲೆ ಧರ್ಮ ಸಂಸ್ಥಾಪನೆ ಮಾಡುವುದಕ್ಕಾಗಿ ತೆಗೆದುಕೊಂಡಂತಹ ನಿರ್ಧಾರ, ಅವತಾರ ಎಲ್ಲವೂ ಕೂಡ ಮನುಷ್ಯರಿಗಾಗಿಯೇ. ಮನುಷ್ಯನು ತನ್ನ ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಎಲ್ಲ ಸಂಕಟಗಳಿಂದ ಹೊರಗಡೆ ಬಂದು ದಿವ್ಯವಾದ ಜ್ಞಾನವನ್ನ ಪಡೆದುಕೊಂಡು ಮುಕ್ತಿಗೆ ಪಾತ್ರರಾಗಬೇಕೆನ್ನುವುದನ್ನ ತಿಳಿಸಿಕೊಟ್ಟಿದ್ದಾನೆ. ನಾವು ಕೂಡ ಅದೇ ದಾರಿಯಲ್ಲಿ ಸಾಗಬೇಕು. ಅಂದರೆ ಜೀವನದಲ್ಲಿ ಹಲವಾರು ಜಂಜಾಟಗಳು ಇರಬಹುದು, ಸಮಸ್ಯೆಗಳು ಕಾಡಬಹುದು, ಒಂದಾದ ಮೇಲೆ ಒಂದರಂತೆ ದುಃಖ ನೋವುಗಳು ಸಂಭವಿಸಬಹುದು. ಆದರೆ ಅದ್ಯಾವುದು ಶಾಶ್ವತವಲ್ಲ. ಜಗತ್ತು ಬದಲಾವಣೆಯ ನಿಯಮವನ್ನ ಹೊಂದಿದೆ. ಈ ಜಗತ್ತು ಪರಿವರ್ತನೆ ಆಗುತ್ತಲೇ ಇರುತ್ತದೆ. ಪರಿವರ್ತನೆ ಜಗತ್ತಿನ ನಿಯಮ. ಹಾಗಾಗಿ ಇಂದಿರುವ ಕಷ್ಟಗಳು ನಾಳೆ ಮಾಯವಾಗಲೂಬಹುದು. ಯಾವುದು ಶಾಶ್ವತವಲ್ಲ. ನಾವು ಬದಲಾಗುತ್ತಿರುವ ಪ್ರಪಂಚದೊಂದಿಗೆ, ಬದಲಾಗುತ್ತಿರುವಂತಹ ಜನಗಳೊಂದಿಗೆ ಹೆಜ್ಜೆ ಹಾಕಲೇಬೇಕು. ನಮ್ಮ ನಿನ್ನೆಗಳನ್ನ ಮರೆತು ನಾಳೆಗಳಿಗಾಗಿ ಮುಂದುವರಿಯಬೇಕು ಎನ್ನುವುದೇ ಭಗವದ್ಗೀತೆಯ ಉದ್ದೇಶ. ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಉತ್ತಮ ಉಪದೇಶಗಳನ್ನು, ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.